ಈಗ ನಾವು ಆ್ಯಕ್ಚುಲಿ ಒಂದು ಮನೆಯಲ್ಲಿ ಇದ್ವಿ, ಅದು ಹಂಚಿದ್ದು ಮನೆ. ಒಂದು 1 year ಬ್ಯಾಕ್ ಕಟ್ತಾ ಇದ್ವಿ ಹೊಸ ಮನೆ. ಅದೀಗ ಅರ್ಧದಲ್ಲಿ ಸ್ಟ್ರಕ್ ಆಗಿತ್ತು, ಅಂದರೆ ಫೈನಾನ್ಷಿಯಲ್ ತುಂಬ ಪ್ರಾಬ್ಲಮ್ ಆಗಿತ್ತು. ಆಗಿರುವಾಗ ನಮಗೊಂದು ಈ ರೀತಿಯ ಒಂದು ಚಾನ್ಸ್ ಸಿಕ್ಕಿದೆ, ಹೊಸ ಮನೆ ಸಿಕ್ಕಿದ್ದು. ತುಂಬ ಖುಷಿ ಆಗ್ತಿದೆ. ದೇವರು ಕೊಟ್ಟ ಒಂದು ವರನೇ. ತುಂಬ ಹುಷಾರಿಲ್ಲದೆ ಹಾಗೆಲ್ಲ ಇದ್ಲು ಅವಳು. ತುಂಬ ಔಷಧಿಗೆ ಮೆಡಿಸಿನ್ಗೆಲ್ಲ ತುಂಬ ಖರ್ಚು ಮಾಡಿದ್ದೇನೆ. ಇದೊಂದು ಮನೆ ಕಟ್ಟಲಿಕ್ಕೆ ನಾವು ಶುರು ಮಾಡಿದ್ದೇವೆ, ಅರ್ಧದಲ್ಲಿ ಉಂಟು ನಮ್ಮ ಮನೆ. ಇದೊಂದು ಮನೆ ಸಿಕ್ಕಿದ್ರಿಂದ ನಮಗೆ ತುಂಬ ಸಂತೋಷ. ವಿಷನ್ ಟು ಇಂಡಿಯಾದ 12ನೇ ತಿಂಗಳ ಬಂಪರ್ ಡ್ರಾದಲ್ಲಿ 2 BHK ಮನೆ ವಿಜೇತರಾದಂತಹ ವೀಣಾ ಡಿಸೋಜರ್ ಅವರು ಹಾಗೂ ಅವರ ಕುಟುಂಬಸ್ಥರು ನಮ್ಮ ಜೊತೆ ಇದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಹೇಗೆ ಅನಿಸ್ತಾ ಇದೆ ಮೇಡಮ್? ತುಂಬ ಖುಷಿ ಆಗ್ತಿದೆ. ಇಮ್ಯಾಜಿನೇ ಮಾಡಿರಲಿಲ್ಲ ಸಿಗ್ತದಂತ. ಓಕೆ, ಸರ್ಪ್ರೈಸ್ ಆಗ್ತಿದೆ. ಮನೆ ಮನೆ ಒಂದು ತಗೊಳ್ಬೇಕು, ಒಂದು ಕಟ್ಟಬೇಕಂತ ಒಂದು ಕನಸು ಏನಾದರೂ ಇತ್ತ? ಮನೆ ನಮ್ದೊಂದು ಇತ್ತು, ಹಂಚಿದು ಮನೆ ಇತ್ತು. ಬಟ್ ನನಗೆ ತುಂಬ ಚಿಕ್ಕದ್ರಿಂದಲೇ ಡ್ರೀಮ್ ಇತ್ತು ಒಂದು ಮನೆ ಕಟ್ಟಬೇಕನ್ನ. ಸೊ ಇವನ್ ಕಾಲೇಜ್ ಆಗಿಲ್ಲ, ನಾನೇ ಜಾಬಿಗೆ ಹೋಗಿಲ್ಲ, ಮನೆ ಕಟ್ಟಿಸಿ ಕೊಡ್ಬೇಕಂತ ಆಸೆ ಇತ್ತು. ಡಿಗ್ರಿ ಆದ ತಕ್ಷಣ ನನಗೆ ಹುಷಾರಿಲ್ಲದೆಲ್ಲ ನಾನು ಆ ಮನೆದು ಡ್ರೀಮೇ ಹೋಗಿತ್ತು ನನಗೆ. ಸೊ ಈಗ ಒಂದು 1 year ಬ್ಯಾಕ್ ಸ್ಟಾರ್ಟ್ ಮಾಡಿದ್ರು ಮನೆ, ಆದರೆ ಅದು ಫೈನಾನ್ಷಿಯಲಿ ಪ್ರಾಬ್ಲಮ್ ಆಗಿ ಅಲ್ಲೇ ಸ್ಟಾಪ್ ಆಗಿತ್ತು. ಈಗ ನಂಗೆ ಇಲ್ಲಿ ಮನೆ ಸಿಗಿ ತುಂಬ ಖುಷಿ ಆಗ್ತಿದೆ. ಆ್ಯಕ್ಚುಲಿ ಗೊತ್ತಿರಲಿಲ್ಲ ಇದು ಏನಂತಾನೆ. ನನ್ನ ಅಕ್ಕ ಈ ಇನ್ಫಾರ್ಮೇಷನ್ ಅನ್ನೆಲ್ಲ ನೋಡಿ ಒಂದು ಇಂಟ್ರೆಸ್ಟ್ ಅಲ್ಲಿ ಸಿಗ್ತದೆ ಅಂತ ಹೇಳಿ ಹಾಕಿದ್ರು. ಮತ್ತೆ ನಮಗೆ ಅದು ಸ್ಕೀಮ್ ಇಷ್ಟ ಆಯಿತು. 2 yearಗೆ 24,000 ಹಾಗೇನೋ ಬರ್ತದೆ. ಅದರಲ್ಲಿ 12,000 ನಮಗೆ ರಿಟರ್ನ್ ಕೊಡ್ತಾರಂತೆ. 12,000 ಅಲ್ಲಿ ಏನಾದ್ರು ಐಟಮ್ ತೆಗಿಬೋದು. ಇನ್ ಕೇಸ್ 24,000 ತೆಗಿಬಹುದಾದ್ರೆ ತೆಗಿಬಹುದು. 24,000 ಬೇಡ ಅಂತ ಹೇಳಿದ್ರೆ 12,000 ರಿಟರ್ನ್ ಹೋಗೋದು. ಈ ಸ್ಕೀಮ್ ಯಾಕೆ ಇಷ್ಟ ಆಯ್ತು. ಮನೆ ಸಿಗ್ಬಹುದು ಅಂತ ಹೋಪ್ ಇತ್ತ? ಇಲ್ಲ, ಖಂಡಿತ ಇಲ್ಲ. ನಾವು ಕಾಲ್ ಮಾಡುವಾಗ ನಿಮ್ಗೆ ನೀವು ಕಾಲ್ ತೆಗ್ದಿರ್ಲಿಲ್ಲ? ಹೌದು, ನಾನು ಸ್ವಲ್ಪ ಬಿಸಿ ಇದ್ದೆ, ಆಗ್ಲಿಲ್ಲ ಕಾಲ್ ಪಿಕ್ ಮಾಡ್ಲಿಕ್ಕೆ. ಇವನ್ ನಾನು ನೋಡಿ ಇಮಿಡಿಯೇಟ್ ಕಾಲ್ ಮಾಡಿದ್ರು, ಕಾಲ್ ಎಂಗೇಜ್ ಬಂತು ನಂಗೆ. ಮತ್ತೆ ಅಕ್ಕನಿಗೆ ಇನ್ಫಾರ್ಮ್ ಮಾಡಿದೆ ಈಗ ಅವ್ರ ವಿಡಿಯೋ ನೋಡಿ ನಂಗೆ ಹೇಳಿದ್ರು. ಆದ್ರೂ ನಂಗೆ ನಂಬಿಕೆ ಇರ್ಲಿಲ್ಲ. ನಾನೇ ವಿಡಿಯೋ ನೋಡಿದ್ಮೇಲೆ ಅದು ಕ್ಲಿಯರ್ ಆಯ್ತು. ಕಂಗ್ರಾಚುಲೇಷನ್ ಮೇಡಮ್. ಥ್ಯಾಂಕ್ ಯು. ನಿಮ್ಮ ಸಿಸ್ಟರ್ ಇದಾರಲ್ಲ, ಅವ್ರ ಹತ್ರ ಮಾತಾಡೋ. ಮೇಡಮ್ ನಮಸ್ತೆ. ನಮಸ್ತೆ. ಹೇಳಿ, ಹೇಗೆ ಅನಿಸ್ತಾ ಇದೆ ಮನೆ ಬಂದಿದೆ ನಿಮ್ಮ ಸಿಸ್ಟರ್ಗೆ? ಪ್ರೆಸೆಂಟ್ ಎಕ್ಸ್ಪೆಕ್ಟ್ ಇರ್ಲಿಲ್ಲ. ನಾವು ಅದೇ ಲಾಸ್ಟ್ ಸೇವಿಂಗ್ ಆಗಿ ಏನಾದ್ರು ಹೊಸ ಮನೆ ಪ್ಲಾನ್ ಅಲ್ಲಿ ಕೂಡ ಇದ್ವಿ ಅಲ್ಲ, ಏನಾದ್ರು ಐಟಮ್ ಪರ್ಚೇಸ್ ಮಾಡ್ಬೋದು ಅಂತ ಹೇಳಿದ್ವಿ. ಈಗ ನಾವು ಆ್ಯಕ್ಚುಲಿ ಒಂದು ಮನೆಯಲ್ಲಿ ಇದ್ವಿ, ಅದು ಹಂಚಿದ್ದು ಮನೆ. ಅದರೊಟ್ಟಿಗೆ ಒಂದು ನನಗೊಂದು ಡ್ರೀಮೇ ಇತ್ತು ಅದು ಸಣ್ಣದ್ರಿಂದನೇ. ಹಾಗೆ ಈಗ ಒಂದು 1 year ಬ್ಯಾಕ್ ಕಟ್ತಾ ಇದ್ವಿ ಹೊಸ ಮನೆ. ಅದೀಗ ಅರ್ಧದಲ್ಲಿ ಸ್ಟ್ರಕ್ ಆಗಿತ್ತು, ಅಂದರೆ ಫೈನಾನ್ಷಿಯಲ್ ತುಂಬ ಪ್ರಾಬ್ಲಮ್ ಆಗಿತ್ತು. ಆಗಿರುವಾಗ ನಮಗೊಂದು ಈ ರೀತಿಯ ಒಂದು ಚಾನ್ಸ್ ಸಿಕ್ಕಿದೆ, ಈಗ ಒಂದು ಹೊಸ ಮನೆ ಸಿಕ್ಕಿದೆ. ತುಂಬ ದೇವರು ಕೊಟ್ಟ ಒಂದು ವರನೇ. ಮಗಳಿಗೆ ಮನೆ ಬಂದಿದೆ, ಅಮ್ಮನಿಗೆ ಒಂದು ಖುಷಿ ಕಾಣ್ತಾ ಇದೆ ನಮಗೆ ಮುಖದಲ್ಲಿ. ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತದೆ ಸರ್. ಮತ್ತು ತುಂಬ ವರ್ಷದಿಂದ ಅವಳು ತುಂಬ ಕಷ್ಟದಲ್ಲಿದ್ಳು, ತುಂಬ ಹುಷಾರಿಲ್ಲದೆ ಹಾಗೆಲ್ಲ ಇದ್ಲು ಅವಳು. ತುಂಬ ಔಷಧಿಗೆ ಮೆಡಿಸಿನ್ಗೆಲ್ಲ ತುಂಬ ಖರ್ಚು ಮಾಡಿದ್ದೇನೆ. ಮತ್ತು ಅವಳಿಗೆ ತುಂಬ ಮನೆ ಕಟ್ಟುವ ಒಂದು ಆಸೆ ಇತ್ತು ಅವಳಿಗೆ. ಒಂದು 2-3 ವರ್ಷದಿಂದ ತುಂಬ ಆಸೆ ಇತ್ತು. ಹಾಗೆ ಒಂದು ಮನೆ ಕಟ್ಟಲಿಕ್ಕೆ ನಾವು ಶುರು ಮಾಡಿದ್ದೇವೆ, ಅರ್ಧದಲ್ಲಿ ಉಂಟು ನಮ್ಮ ಮನೆ. ಇದೊಂದು ಮನೆ ಸಿಕ್ಕಿದ್ರಿಂದ ನಮಗೆ ತುಂಬಾ ಸಂತೋಷ. ಅರ್ಹ ವ್ಯಕ್ತಿಗೆ ಸಿಕ್ಕಿದೆ. ಕಷ್ಟದಲ್ಲಿ ಇದ್ರಿ ನೀವು, ಮನೆ ಕಟ್ಟುವ ಆಸೆ ಕೂಡ ಇತ್ತು, ಅದರ ನಡುವೆ ಒಂದು ಮನೆ ಕೂಡ ಸಿಕ್ಕಿದೆ. ತುಂಬಾ ಖುಷಿ. मक्का मुझे बाइक घर में लाना मस्त खुशी जल्ली विजन इंडिया थैंक्स.